ಗಂಗಾವತಿಯ 20ನೇ ವಾರ್ಡ್ನಲ್ಲಿ ಸ್ವಚ್ಛತಾ ಕ್ರಾಂತಿ ಗೋಡೆ ಚಿತ್ರಗಳ ಮೂಲಕ ಸ್ವಚ್ಛ ಭಾರತ ಜಾಗೃತಿ. ದಿನಾಂಕ 28/3/2026 ಗಂಗಾವತಿ ನಗರದ 20ನೇ ವಾರ್ಡ್ನಲ್ಲಿರುವ ಭಗೀರಥ ಉಪ್ಪಾರ ಶಿಕ್ಷಣ ಸಂಸ್ಥೆ ಹಾಗೂ ಅಂಬರೀಶ್ವರ ಕಿವಿ ಮೂಗು ಗಂಟಲು ಆಸ್ಪತ್ರೆಯ ಆವರಣದ ರಸ್ತೆಯಲ್ಲಿ ಅನಾಗರಿಕ ರೀತಿಯಲ್ಲಿ ಕಸ ಸುರಿಯುತ್ತಿದ್ದ ಜಾಗಕ್ಕೆ ಈಗ ಹೊಸ ಕಳೆ ಬಂದಿದೆ. ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದ ಈ ಸ್ಥಳವನ್ನು ನಗರಸಭೆಯ ಅಧಿಕಾರಿಗಳು ಹಾಗೂ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಜಂಟಿಯಾಗಿ ಸ್ವಚ್ಛಗೊಳಿಸಿ ಗೋಡೆ ಚಿತ್ರಗಳ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಈ ಹಿಂದೆ ಈ ರಸ್ತೆಯಲ್ಲಿ ಜನರು ಪ್ಲಾಸ್ಟಿಕ್ ಹಾಗೂ ಸತ್ತ ಪ್ರಾಣಿಗಳನ್ನು ಎಸೆಯುತ್ತಿದ್ದರು. ಇದರಿಂದ ದುರ್ನಾತ ಹರಡಿ ಶಾಲಾ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿತ್ತು. ಈ ಬಗ್ಗೆ ವಾರ್ತಾಲೋಕ ಕನ್ನಡ ದಿನಪತ್ರಿಕೆಯಲ್ಲಿ ಸವಿಸ್ತಾರವಾದ ವರದಿ ಪ್ರಕಟವಾಗಿತ್ತು. ಪತ್ರಿಕೆಯ ವರದಿಗೆ ಸ್ಪಂದಿಸಿದ ನಗರಸಭೆ ಅಧಿಕಾರಿಗಳು ಹಾಗೂ ಭಗೀರಥ ಉಪ್ಪಾರ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಸ್ವಚ್ಛ ಭಾರತ ಆಂದೋಲನದ ಅಡಿ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗೋಡೆಗಳ ಮೇಲೆ ಚಿತ್ರಕಲೆ ಶಾಲೆಯ ಚಿತ್ರಕಲಾ ಶಿಕ್ಷಕರು ಕಸ ಸುರಿಯುತ್ತಿದ್ದ ಗೋಡೆಗಳ ಮೇಲೆ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಬಗ್ಗೆ ಸುಂದರವಾದ ಚಿತ್ರಗಳನ್ನು ಬಿಡಿಸುವ ಮೂಲಕ ಜಾಗದ ಸ್ವರೂಪವನ್ನೇ ಬದಲಾಯಿಸಿದ್ದಾರೆ. ನಗರಸಭೆ ಸಿಬ್ಬಂದಿ ಹಾಗೂ ಶಾಲೆಯ ಶಿಕ್ಷಕರು ಸ್ವಯಂ ಪ್ರೇರಿತವಾಗಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ ಎಂದು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಟ್ಟುನಿಟ್ಟಿನ ಎಚ್ಚರಿಕೆ. ಇನ್ನು ಮುಂದೆ ಈ ಜಾಗದಲ್ಲಿ ಯಾರಾದರೂ ಕಸ ಸುರಿದರೆ ಅಥವಾ ಗಲೀಜು ಮಾಡಿದರೆ ಅವರಿಗೆ ಭಾರೀ ದಂಡ ವಿಧಿಸುವುದರ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ನಗರಸಭೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಶಾಲಾ ಮಕ್ಕಳು ಸಹ ಸ್ವಚ್ಛತೆಯ ಮಹತ್ವದ ಬಗ್ಗೆ ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಭಗೀರಥ ಉಪ್ಪಾರ ಶಿಕ್ಷಣ ಸಂಸ್ಥೆಯ ಉಪಸ್ಥಿತರಿದ್ದರು. ಫಸ್ಟು ಮೇನ್ ಇಂಪಾರ್ಟೆಂಟ್ ಆಗಿ ಭಗೀರಥ ಉಪ್ಪಾರ ಸಮಾಜ ಸ್ಕೂಲ್ ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ಅವರು ಈ ಸ್ವಚ್ಛ ಭಾರತ ಅಭಿಯಾನಕ್ಕೆ ತುಂಬ ಒತ್ತು ಕೊಟ್ಟು ಡ್ರಾಯಿಂಗ್ ಟೀಚರ್ಗಳಾದ ಅವರೇ ಬಂದು ಚಿತ್ರ ಬಿಡಿಸಿ ಈ ಥರ ಇರಬೇಕು ಈ ಥರ ಇರಬೇಕು ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ತಮ್ಮ ಸ್ಕೂಲ್ ಮುಂದೆ ಇರೋದ್ರಿಂದ ಅಟ್ಲೀಸ್ಟ್ ಕಾಪಾಡ್ಕೊಂಬಿಟ್ಟು ಇದೇ ಥರ ಯಾರಾದರೂ ಕಸ ಹಾಕಕ್ಕೆ ಬಂದರೆ ಏನಾನ ಆದರೆ ನಮ್ಮನ್ನು ಫೋನ್ ಮಾಡಿದ್ರೆ ಸಾಕು, ಅದನ್ನು ನಾವು ಮತ್ತೆ ಅದನ್ನು ಯಾವ ಥರ ಇದೇ ಸ್ಥಿತಿಯಲ್ಲಿ ಇದಕ್ಕೆ ನಾವು ಮತ್ತೆ ನೋಡ್ತಾ ಇರ್ತೀವಿ. ದಯವಿಟ್ಟು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ನಮ್ಮ ಸ್ಕೂಲು ಭಗೀರಥ ಉಪ್ಪಾರ ಸ್ಕೂಲ್ ಎಲ್ಲ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ 2ನೇ ತರಗತಿಯಿಂದ ಎಲ್ಲ ಎಲ್ಲ ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರ ತಲೆಯಲ್ಲಿ ನಾವು ತುಂಬಬೇಕು. ಇವತ್ತು ಸ್ವಚ್ಛತೆ ಎಷ್ಟು ಇಂಪಾರ್ಟೆಂಟ್ ಇದೆ, ಆಮೇಲೆ ಹಸೀಕರಣ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ ಮಕ್ಕಳಿಗೆ ತಿಳಿಸಿರೋದಪ್ಪ ಅಂದರೆ ಮಕ್ಕಳು ಅವ್ರ ತಲೆಯಲ್ಲಿ ಹೋಯ್ತು ಅಂತಂದರೆ ನಾಳೆ ಸಹ ಅವರು ಸಹ ಎಲ್ಲ ಹೇಳ್ತಾರೆ, ಬರೋರಿಗೆ ಹೋಗೋರಿಗೆಲ್ಲ ಎಲ್ಲ ಇಲ್ಲಿ ಕಸ ಹಾಕಿದ್ರೆ ನಮ್ಮ ಸ್ಕೂಲ್ ರಿಲೀಸ್ ಆಗುತ್ತೆ, ದಯವಿಟ್ಟು ಇಲ್ಲಿ ಇದು ಮಾಡ್ಬೋದು. ಅವರು ಸಹ ನಮ್ಮಂಥ ದೊಡ್ಡವರು ಬಂದ ಕಸ ಬಂದವರಿಗೆಲ್ಲ ಅವ್ರು ಹೇಳ್ತಾರೆ. ಮತ್ತು ಕೇಳಾದರೂ ಸಾರ್ವಜನಿಕ ಅಂತ ಹೇಳೋದು ಇನ್ನೂ ಆಸೆ. ಅದಕ್ಕೆ ದಯವಿಟ್ಟು ತಾವು ಸಹ ಮಕ್ಕಳಿಗೆ ಚೆನ್ನಾಗಿರೋಕ್ಕೆ ಪ್ರೋತ್ಸಾಹ ನೀಡಿದರೆ